ಅಕ್ರೂರ ಕುತವರ್ಮಾದಿಗಳೇ, ಯಾದವ ಕುಲಮೋದದಿಂದಿರಲು, ಯಾದವ ಕುಲಮೋದದಿಂದಿರಲು ನನ್ನ ಸೋದರ ಶ್ರೀಕೃಷ್ಣನೇ ಕಾರಣ. ಯಾದವ ಕುಲಮೋದದಿಂದಿರಲು ನನ್ನ ಸೋದರ ಶ್ರೀಕೃಷ್ಣನೇ ಕಾರಣ. ಯಾದವ ಕುಲಮೋದದಿಂದಿರಲು ಭಾರತ ನಗರದ ದಲಿತವನ್ ಸೌರದಿ, ಭಾರತ ನಗರದ ದಲಿತವನ್ ಸೌರದಿ ನಡೆಸುತ್ತ ಈ ನುಡಿಯ ಬೇಳೆ. ಯಾದವ ಕುಲಮೋದದಿಂದಿರಲಿ. ಸಚಿವರೇ, ಮಹಾಪ್ರಭು, ಸಾಧು ಸಂತರುಳ್ ಕ್ರೋಧ ತೋರೆದು ಸಾಧು ಸಂತರುಳ್ ಕ್ರೋಧ ತೋರೆದು ಮೋದ ಹೃದಯದಿಂದ ಸತತ ಮೋದ ಹೃದಯದಿಂದ ಸತತ ನಾದಮೂರ್ತಿ ಶಿವನ ಸ್ಮರಿಸಿ, ನಾದಮೂರ್ತಿ ಶಿವನ ಸ್ಮರಿಸಿ ವೇದ ಘೋಷ ಮಾಡ್ಬನೆತ್ತಿನೋ. ಯಾದವ ಕುಲಮೋದದಿಂದಿರಲು ನನ್ನ ಸೋದರ ಶ್ರೀಕೃಷ್ಣನೇ ಕಾರಣ. ಯಾದವ ಕುಲಮೋದದಿಂದಿರಲು ದ್ವಾರಕ ನಗರದ ದಲಿತವನ್ ಸೌರದಿ, ದ್ವಾರಕ ನಗರದ ದಲಿತವನ್ ಸೌರದಿ ನಡೆಸುತ್ತ ಈ ನುಡಿಯ ಬೇಳೆ. ಯಾದವ ಕುಲಮೋದದಿಂದಿರಲು ನನ್ನ ಸೋದರ ಶ್ರೀಕೃಷ್ಣನೇ ಕಾರಣ. ಯಾದವ ಕುಲ, ಯಾದವ ಕುಲ, ಯಾದವ ಕುಲಮೋದದಿಂದಿರಲು. ಅಕ್ರೂರ ಕುತವರ್ಮಾದಿಗಳೇ, ಮಹಾಪ್ರಭು, ಇಂದು ನಾನು ನಿಮ್ಮಗಳನ್ನು ಉದ್ದೇಶಿಸಿ ಸಭೆ ಕರೆದಿರುವ ಕಾರಣವೇನು ಗೊತ್ತೇ? ಏಕೆ ಗೊತ್ತಿರುವುದಿಲ್ಲ ಬಲರಾಮದೇವ? ಧರ್ಮ ಅಧರ್ಮಗಳ ಮರ್ಮವನ್ನು ಅರಿಯಲು. ಮಹಾಪ್ರಭು, ಧರ್ಮ ಅಧರ್ಮಗಳ ಮರ್ಮವನ್ನು ಗುರು ಪಾಂಡವರು ಭೂಮಿಗೆ ಭಾರವಾಗಿರುವುದೇ ಹವಯೇನ. ಮಹಾಪ್ರಭು, ಭೂಮಿಗೆ ಭಾರವಾಗಿರುವುದೇ ಹವಯೇನ. ಧರ್ಮ ಅಧರ್ಮಗಳ ಮರ್ಮವನ್ನು ಹರಿಯಲು ದುರ್ಮೋದ ಭಾವನೆಯಂ ಬೆರವ ಗುರು ಪಾಂಡವರು. ಮಹಾಪ್ರಭು, ನೆಲವದಾನವ ಮಾಡಿ ಬಲದಾನ್ಯತೆಯ ಪಡೆದ ಅಲ್ಲವೇ ಪ್ರಭು? ನೆಲವದಾನವ ಮಾಡಿ ಬಲದಾನ್ಯತೆಯ ಪಡೆದ ಬಲಿರಾಜನೆಂಬುವನ ದನದೆಗೋಲುವರೇನು ಅಲ್ಲವೇ ಪ್ರಭು? ಬಲಿರಾಜನೆಂಬುವನ ದನದೆಗೋಲುವರೇನು ಆಯುಗದ ವರಗನತೆ ಭುವಿ ಗಗನತೆ. ಆಯುಗದ ವರಗನತೆ ಭುವಿ ಗಗನತೆ. ಧರ್ಮ ಅಧರ್ಮಗಳ ಮರ್ಮವನ್ನು ಹರಿಯಲು ಭಾವನೆಯಂ ಮೆರವ ಗುರು ಪಾಂಡವರು ಭಾರವಾಗಿರುವುದೇ ಹವಯೇನ. ಭೂಮಿಗೆ ಭಾರವಾಗಿರುವುದೇ ಹವಯೇನ. ಭೂಮಿಗೆ ಭಾರವಾಗಿರುವುದೇ ಹವಯೇನ. ಹೀಗೆ ಸತ್ಯ ಧರ್ಮಗಳನ್ನು, ಸತ್ಯ ಧರ್ಮಗಳನ್ನು ಆಧರಿಸಿ ಕುರು ಪಾಂಡವರ ಗುದ್ದಾಟವನ್ನು ತಿದ್ದಿ ಸರಿಪಡಿಸಲೆಂದಲ್ಲವೇ ಇಂದಿನ ಸಭೆಯ ಉದ್ದೇಶ? ಈ ಬುದ್ಧಿಹೀನ ಕುರು ಪಾಂಡವರ ಗುದ್ದಾಟವನ್ನು
ತಿದ್ದಿ ಸರಿಪಡಿಸುವುದು, ಸಾರಮೆಯ ಬಾಲವನ್ನು ನೆಟ್ಟಗಾಗಿಸುವುದು ಎರಡು ಒಂದೇ ಅಲ್ಲವೇ ರೇವತಿಪತಿ? ಅದು ಸರಿ ಸಚಿವೋತ್ತಮರೇ, ಈ ಅಸಭ್ಯಸ್ಥ ಕುರುಪಾಂಡವರೇಕೆ ಪ್ರಹ್ಲಾದ ಯುಗ ಹಾಗೂ ಶ್ರೀರಾಮ ಯುಗದವರ ಚರಿತ್ರೆಯನ್ನು ಅನುಸರಿಸಬಾರದು? ಅನುಸರಿಸುವುದಕ್ಕೆ ಆ ಯುಗದ ಮಹಾಜ್ಞಾನಿಗಳ ಪ್ರಸಂಗವೇ ಬೇರೆ. ಭೂಮಿ ಬಂಗಾರ ಶ್ರೀ ವ್ಯಾಮೋಹಗಳಿಗಾಗಿ ಜನಿಸಿರುವ ಈ ಯುಗದ ಕೆಲ ಅಜ್ಞಾನಿಗಳ ಪ್ರಸಂಗವೇ ಬೇರೆ ಅಲ್ಲವೇ ಬಲಭದ್ರ ದೇವ? ಏಕೆ? ಆ ಯುಗದಲ್ಲಿ ಆಸ್ತಿ ಅಂತಸ್ತುಗಳೇ ಮುಂತಾದ ಅಪಾರ ಸಂಪತ್ತುಗಳಿದ್ದಂತಹ ಬಲಿರಾಜ, ಋಷಪರ್ವ, ತಾರಾಕತನ, ಕಶ್ಯಪ ಮುನಿಪುತ್ರರೇ ಮೊದಲಾದ ಅನೇಕ ಬಲಶಾಲಿಗಳು, ಮೇಧಾವಿಗಳು, ರಾಜ ಮಹಾರಾಜಗಳು ಇರಲಿಲ್ಲವೇ ಸಚಿವೋತ್ತಮರೇ? ಮಹಾಪ್ರಭು, ದ್ವಾಪರಯುಗದ ಜನಿಸಿರುವಂತ ಕೋಪಾನ್ವಿತ ಕುರು ಪಾಂಡವರು, ದ್ವಾಪರಯುಗದ ಜನಿಸಿರುವಂತ ಕೋಪಾನ್ವಿತ ಕುರು ಪಾಂಡವರು ತ್ರೇತಾಯುಗದ ಅಯೋಧ್ಯ ರಸೋ ದಶರಥ ಪುತ್ರರಿಗೋಲುವರೆ. ಮಹಾಪ್ರಭು, ತ್ರೇತಾಯುಗದ ಅಯೋಧ್ಯ ರಸೋ ದಶರಥ ಪುತ್ರರಿಗೋಲುವರೆ. ಪಿತೃವಾಕ್ಯ ಪರಿಪಾಲಿಸಿದಂತಹ ರಾಮ ಲಕ್ಷ್ಮಣರಿಗೋಲುವರೆ. ಪಿತೃವಾಕ್ಯ ಪರಿಪಾಲಿಸಿದಂತಹ ರಾಮ ಲಕ್ಷ್ಮಣರಿಗೋಲುವರೆ. ದ್ವಾಪರಯುಗದ ಜನಿಸಿರುವಂತಹ ಕೋಪಾನ್ವಿತ ಕುರು ಪಾಂಡವರು ತ್ರೇತಾಯುಗದ ಅಯೋಧ್ಯ ರಸೋ ದಶರಥ ಪುತ್ರರಿಗೋಲುವರೆ. ಪಟ್ಟದಾಸೆಯನ್ನು ತೊರೆದ ಭರತನು ಮಾತೆ ಕೈಕೆಯನ್ನು ತೋರಿಸಿದ. ಪಟ್ಟದಾಸೆಯನ್ನು ತೊರೆದ ಭರತನು ಮಾತೆ ಕೈಕೆಯನ್ನು ತೋರಿಸಿದ. ಹೆತ್ತ ತಾಯಿಯನ್ನು ಶಿಕ್ಷಿಸಿದ. ಅಪ್ರಭು, ಹೆತ್ತ ತಾಯಿಯನ್ನು ಶಿಕ್ಷಿಸಿದ. ಪಕ್ಷಿ ವಾಹನನ ಪಾದ ರಕ್ಷೆಯನ್ನು ತಲೆಯ ಮೇಲೊತ್ತು ಪೂಜಿಸಿದ. ಪಕ್ಷಿ ವಾಹನನ ಪಾದ ರಕ್ಷೆಯನ್ನು ತಲೆಯ ಮೇಲೊತ್ತೊಂದು ಪೂಜಿಸಿದ. ಭರತ ಶತ್ರುಘ್ನರಿಗೆ ಹೋಲುವರೆ, ಸರಿ ಹೋಲುವರೆ. ಭರತ ಶತ್ರುಘ್ನರಿಗೆ ಹೋಲುವರೆ, ಸರಿ ಹೋಲುವರೆ. ದ್ವಾಪರಯುಗದ ಜನಿಸಿರುವಂತ ಕೋಪಾನ್ವಿತ ಕುರು ಪಾಂಡವರು ತ್ರೇತಾಯುಗದ ಅಯೋಧ್ಯ ರಸೋ ದಶರಥ ಪುತ್ರರಿಗೋಲುವರೆ. ದಶರಥ ಪುತ್ರರಿಗೋಲುವರೆ. ದಶರಥ ಪುತ್ರರಿಗೋಲುವರೆ. ಆ ಅಯೋಧ್ಯಪುರದ ಅರಸು ದಶರಥ ಸುಪುತ್ರಗಳಾದ ರಾಮ, ಲಕ್ಷ್ಮಣ, ಭರತ ಶತ್ರುಘ್ನರ ಘನತೆಗೆ ಹೋಲಿಸಲಾಗದೆ ಪ್ರಭು. ಈ ಭೀಮ ದುರ್ಯೋಧನರ ನಾನತ್ವವನ್ನು ಕೋಪಾನ್ವಿತರಾದ ಪಾಪಿ ಕುರು ಪಾಂಡವರು, ಸಚಿವರೇ, ಕೋಪಾನ್ವಿತರಾದ ಪಾಪಿ ಗುರು ಪಾಂಡವರು, ಕೋಪಾನ್ವಿತರಾದ ಪಾಪಿ ಗುರು ಪಾಂಡವರು, ಸಹೋದರೇ, ಕೋಪಾನ್ವಿತರಾದ ಪಾಪಿ ಗುರು ಪಾಂಡವರು ಭೂಮಿ ಹೀರಿ ಭಾಗವಹಿಸಿ ಸಮರಕ್ಕೆ ಸಜ್ಜಾಗಿರುವರು. ಹೌದಲ್ಲವೇ ಕುತವರ ಮಾತಿಗಳೇ? ಭೂಮಿ ಹೀರಿ ಭಾಗವಹಿಸಿ ಸಮರಕ್ಕೆ ಸಜ್ಜಾಗಿರುವರು. ಇವರ ರೋಳು ಸಹೋದರ ತಡೆಯುವುದೇ ಬೇಡ, ಇವರ ರೋಳು ಸಹೋದರ ತಡೆಯುವುದೇ ಬೇಡ. ಒಂದೇ ಕುಲದೋಳ್ ಜನಿಸಿ ಕೂಡಿ ಬಾಳ ನಿಚ್ಚಿಸದೆ ಸಚಿವರೇ, ಆ ಪ್ರಭು, ಒಂದೇ ಕುಲದೋಳ್ ಜನಿಸಿ ಕೂಡಿ ಬಾಳ ನಿಚ್ಚಿಸದೆ ವಾನ ಮಾರ್ಗಾಲದಂತೆ ಕಚ್ಚಾಡ ತೊಡಗಿಹರು. ವಾನ ಮಾರ್ಗಾಲದಂತೆ ಕಚ್ಚಾಡ ತೊಡಗಿಹರು. ಇವರ ರೋಳು ಸಹೋದರ ತಡೆಯುವುದೇ ಬೇಡ, ಇವರ ರೋಳು ಸಹೋದರ ತಡೆಯುವುದೇ ಬೇಡ. ಅಸೂರ ಮಾತಿಗಳೇ, ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ಭೀಷ್ಮ ಪಿತಾಮಹರು ಹಾಡಲು ಬಯಸಿದ್ದೊಡೆ. ಹೌದಲ್ಲವೇ ಪುತ್ರರು ಮಾತು? ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ಭೀಷ್ಮ ಪಿತಾಮಹರು ಹಾಡಲು ಬಯಸಿದ್ದೊಡೆ. ಭರತನಾಡಲಿ ಇಂತಹ ದುರಂತ ಆವರಿಸುತ್ತದೆ ಸಚಿವರೇ. ಭರತನಾಡಲಿ ಇಂತಹ ದುರಂತ ಆವರಿಸುತ್ತಿದೆ. ಸದಾ ಜನರ ಏಳ್ಗೆ ಮರದ ಅಜಾಗೃತೆಯ ಜನರಿವರು ಚಿತ್ತ
ಬಲಹೀನರು ಸದಾ ಜನರ ಏಳ್ಗ ಮರೆದು ಅಜಾಗೃತೆಯ ಸುಜನರಿವರು ಇವರ ರೋಳು ಸಹೋದರ ತನೆಯೂರೇ ಬೇಳ್ ಇವರ ರೋಳು ಸಹೋದರ ತನೆಯೂರೇ ಬೇಳ್ ಒಂದೇ ಕುಲದೋಳ್ ಜನಿಸಿ ಓಡಿ ಬಾಳಲಿಚ್ಛಿಸದೆ ಒಂದೇ ಕುಲದೋಳ್ ಜನಿಸಿ ಓಡಿ ಬಾಳಲಿಚ್ಛಿಸದೆ ವಾನ ಮಾರ್ಜಾಲದಂತೆ ಕಚ್ಚಾಡತೊಡಗಿದರು ವಾನ ಮಾರ್ಜಾಲದಂತೆ ಕಚ್ಚಾಡತೊಡಗಿದರು ಇವರ ರೋಳು ಸಹೋದರ ತನೆಯೂರೇ ಬೇಳ್ ಇವರ ರೋಳು ಸಹೋದರ ತನೆಯೂರೇ ಇವರ ರೋಳು ಸಹೋದರ ತನೆಯೂರೇ ಬೇಳ್ ಇವರ ರೋಳು ಸಹೋದರ ತನೆಯೂರೇ ಬೇಳ್ ಇವರ ರೋಳು ಸಹೋದರ ತನೆಯೂರೇ ಬೇಳ್. ಸತ್ಯ ಸತ್ಯಕೃತ ವರ್ಮಾದಿಗಳೇ, ಪ್ರಾಚೀನ ಕಾಲದ ಅನೇಕ ಘನಾಢ್ಯರುಗಳಾದ ವಿಚಾರವಾಗಿ ನೀವು ಮಂಡಿಸಿದ ನುಡಿಯು ಅಕ್ಷರಶಃ ಸತ್ಯ. ಪ್ರಥಮ ಕೃತಾಯುಗದ ಶ್ರೀಮನ್ನಾರಾಯಣ ಯುಗದವರು, ದ್ವಿತೀಯ ತ್ರೇತಾಯುಗದ ಶ್ರೀರಾಮಯುಗದವರು ಜಗತ್ತಿನ ಜನರಿಗೆ ಸಾರಿ ಸಾರಿ ಹೇಳಿರುವ ಸತ್ಯ ಸಂಗತಿಗಳ ಸಲಹೆಯೇ ಬೇರೆ. ಹೇಗೆಂದರೆ, ಮೂಲ ಯುಗದ ಬಲಿಚಕ್ರವರ್ತಿ ಎಂಬಾತನು ತನ್ನ ಕೀರ್ತಿ ಪ್ರದರ್ಶನದ ಮೇಲ್ವೆಗಾಗಿ ಅಹೋಕಾಲ ಅಮರರ ಸಮಾನೆ ಗುದ್ದಾಡಿ ಕೊನೆಗೆ 27 ಅಂಗುಲದ ನೆಲವನ್ನು ದಾನವಾಗಿ ನೀಡಲು ನಿರ್ಧರಿಸಿ ವಾಮನವತಾರಿ ವಿಷ್ಣುವಿನ ಪಾದಕ್ಕೆ ತುತ್ತಾಗಿ ಮುಕ್ತಿಯನ್ನು ಸಂಪಾದಿಸಿಕೊಂಡನು. ಆದರೆ ಈ ಯುಗದ ಕೆಲವು ಅನಾಮಧಿಯರು, ಅಪಮುದ್ದಿಕಾರರು ಅಲ್ಲದೆ ಹೆಣ್ಣು ಮಣ್ಣು ಮಣ್ಣಿಗೋಸ್ಕರವಾಗಿ ಒಬ್ಬರಿಗೊಬ್ಬರು ಹುಚ್ಚರಂತೆ ಕಚ್ಚಾಡುತ್ತಾ ಪರಸ್ಪರ ಖಡ್ಗ ಕಟಾರಿಗಳನ್ನಿರಿದು ಕರಾಚರಣಗಳನ್ನು ಕೊಚ್ಚಿ ಹಾಕಿಕೊಳ್ಳುತ್ತಿರುವರು ಈ ನರ ನಪುಂಸಕರು. ಅಲ್ಲದೆ ಆ ಯುಗದ ತಂದೆ ತಾತಂದ್ರಗಳು ಗಳಿಸಿಟ್ಟಿರುವಂತಹ ವಜ್ರ ವೈಡೂರ್ಯಕ್ಕಿಂತ ಐಶ್ವರ್ಯವನ್ನು ತಂದಿಟ್ಟಿರುವರೇ ಈ ಪಾಂಡುರಾಜ ಹಾಗೂ ಧೃತರಾಷ್ಟ್ರಗಳು. ಅದು ಸರಿ, 16 ದೇಶಗಳಿದ್ದರೂ ಸಾಲುವುದಿಲ್ಲ 101 ಜನರಿರುವ ಆ ಗಾಂಧಾರಿ ಪುತ್ರರಿಗೆ. ಅಲ್ಲದೆ ಕೇವಲ ಒಂದು ಕರದ ಬೆರಳಿನಷ್ಟಿರುವ ಈ ಕುಂತಿ ಪುತ್ರರಿಗೆ ಏಕೆ ಅರ್ಧ ರಾಜ್ಯದ ಚಿಂತೆ? ಇದೇನು ಬಲರಾಮದೇವ, ತಮ್ಮ ತಾರತಮ್ಯದ ನುಡಿಗಳು. ಅಣ್ಣ ತಮ್ಮೆಂದರ ಭಾಗವೆಂದರೆ ಭಾಗವೇ ತಾನೆ. ಈರುವರಿರಲಿ 100 ಪಿತ್ರಾಜಿದ ಆಸ್ತಿಯನ್ನು ಸಮನಾಗಿ ಹಂಚುವುದೇ ಸೂಕ್ತ ಹಾಗೂ ನ್ಯಾಯಸಮ್ಮತ. ಹೌದು ಹೌದು ಬಲರಾಮದೇವ, ಮಾನ್ಯ ಅಮಾತ್ಯರು ಮಂಡಿಸಿದಂತ ನುಡಿಯು ಅರ್ಥಪೂರ್ಣವಾಗಿದೆ. ಆಹಾ, ಇದ್ದರಿಂತಹ ಸಚಿವರಿರಬೇಕು. ನಾನೇ ಮಹಾದಂಡ್ಯನು, ನಾನೇ ಮಹಾದಂಡ್ಯನು, ನಿನ್ನ ಸುಗುಣ ಸಂಪನ್ನರ ಸತ್ಸಂಗವಿರಲಾಗಿ ನಾನೇ ಮಹಾದಂಡ್ಯನು, ನಾನೇ ಮಹಾದಂಡ್ಯನು, ಇಂಥ ಸುಗುಣ ಸಂಪನ್ನರ ಸತ್ಸಂಗವಿರಲಾಗಿ ನಾನೇ ಮಹಾದಂಡ್ಯನು. ಸಚಿವರೇ, ಮಹಾಪ್ರಭು, ಅಲ್ಲದರ ನಾಳ್ವಿಕೆಯಲ್ಲಿ ಪ್ರಜೆಗಳು ಬಲು ಸಂತೋಷದಿ ಬಾಳ್ವದೆ. ಸಚಿವರೇ, ಅಲ್ಲದರ ನಾಳ್ವಿಕೆಯಲ್ಲಿ ಪ್ರಜೆಗಳು ಬಲು ಸಂತೋಷದಿ ಬಾಳ್ವದೆ. ಅಲದರ ನಾಳ್ವಿಕೆಯಲ್ಲಿ ಪ್ರಜೆಗಳು ಬಲು ಸಂತೋಷದಿ ಬಾಳುವರೇ. ಸಚಿವರೇ, ಅಲದರ ನಾಳ್ವಿಕೆಯಲ್ಲಿ ಪ್ರಜೆಗಳು ಬಲು ಸಂತೋಷದಿ ಬಾಳುವರೇ. ಶರೀರದ ಶೋಭೆಗೆ ಹಳೆಗಳೇ ಕಾರಣ, ಶರೀರದ ಶೋಭೆಗೆ ಹಳೆಗಳೇ ಕಾರಣ, ಜಲಚರ ಜೀವಿತ ಕುಲ ನದಿಗಳ ಪರಿ. ಜಲಚರ ಜೀವಿತ ಕುಲ ನದಿಗಳ ಸಲಿಲದ ಶೋಭೆಗೆ ಹಲೆಗಳ ಕಾರಣ, ಜಲಚರ ಜೀವಿತ ಕುಲ ನದಿಗಳ ಸಲಿಲದ ಶೋಭೆಗೆ ಹಲೆಗಳ ಕಾರಣ, ಜಲಚರ ಜೀವಿತ ಕುಲ ನದಿಗಳ. ನಾನೇ ಮಹಾಧನ್ಯನು, ನಾನೇ ಮಹಾಧನ್ಯನು, ಇಂಥ ಸುಗುಣ ಸಂಪನ್ನರ
ಸಚಿವರೇ, ಮಹಾಪ್ರಭು. ಪನ್ನಗ ಶಯನನ ಉನ್ನತಿ ಗೋಲ್ವರು ಚಿನ್ನಾರಿರುವರೆಗೆ ಯುಗದೋಳ್. ಸಚಿವರೇ, ಮಹಾಪ್ರಭು. ಪನ್ನಗ ಶಯನನ ಉನ್ನತಿ ಗೋಲ್ವರು ಇನ್ನಾರಿರುವರೆಗೆ ಯುಗದೋಳ್. ಪನ್ನಗ ಶಯನನ ಉನ್ನತಿ ಗೋಲ್ವರು ಇನ್ನಾರಿರುವರೆಗೆ ಯುಗದೋಳ್. ಸಚಿವರೇ, ಮಹಾಪ್ರಭು. ಪನ್ನಗ ಶಯನನ ಉನ್ನತಿ ಗೋಲ್ವರು ಇನ್ನಾರಿರುವರು ಈ ಯುಗದೋಳ್. ಸನ್ನಿವೇಶವನ್ನರೆತು ದೈತ್ಯರ ಸನ್ನಿವೇಶವನ್ನರೆತು ದೈತ್ಯದ ಗೊಲ್ವ ಕೃಷ್ಣ ಎನ್ನನು ಜನಾಗಿರಲು. ಸಚಿವರೇ, ಗೊಲ್ವ ಕೃಷ್ಣ ಎನ್ನನು ಜನಾಗಿರಲು. ಸನ್ನಿವೇಶವನ್ನರೆತು ದೈತ್ಯರ ಗೊಲ್ವ ಕೃಷ್ಣನೆನ್ನನು ಜನಾಗಿ. ಸನ್ನಿವೇಶವನ್ನರೆತು ದೈತ್ಯರ ಗೊಲ್ವ ಕೃಷ್ಣನೆನ್ನನು ಜನಾಗಿ. ಮಹಾಗಣ್ಯನು ನಾನೇ ಮಹಾಗಣ್ಯನು. ಕಸುಗುಣ ಸಂಪನ್ನದ ಸಂಪನ್ನವಿರಲಾಗಿ ನಾನೇ ಮಹಾಗಣ್ಯನು. ನಾನೇ ಮಹಾಗಣ್ಯನು. ನಾನೇ ಮಹಾಗಣ್ಯನು. ಅಕ್ರೂರ ಕುತವರ್ಮಾದಿಗಳೇ, ಮಹಾಪ್ರಭು. ವಿಶ್ವ ನೀತಿಗನುಗುಣವಾಗಿ ನಿಮ್ಮ ಧರ್ಮ ಬೋಧನೆಗೆ ನಾನು ಹಬಾರಿ ಹಾಗೂ ಧನ್ಯವಾದಗಳೊಂದಿಗೆ ಆಸೀನರಾಗಲಿ ಹಾಗೆ ಸೂಚಿಸುತ್ತೇನೆ. ಆಗಲಿ ಮಹಾಪ್ರಭು. ಮಹಾಪ್ರಭುಗಳಿಗೆ ಜಯವಾಗಲಿ. ತಮ್ಮ ಪ್ರಿಯ ಶಿಷ್ಯರಾದ ದುರ್ಯೋಧನರು ಆಗಮಿಸುತ್ತಿದ್ದಾರೆ. ಏನು, ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನ ಬರುತ್ತಿರುವನೇ? ಬಹಳ ಸಂತೋಷ. ಆತನನ್ನು ರಾಜ ಗೌರವದಿಂದ ಬರಮಾಡಿ. ಭಾವ ಗುರುಬಲರಾಮದೇವ ನಮಸ್ಕರಿಸುವೆನು. ಓಹೋ, ಶಿಷ್ಯ ದುರ್ಯೋಧನ, ಕ್ಷೇಮವೇ? ಬಾ, ಕುಳಿತುಕೋ. ಧನ್ಯವಾದಗಳು ಗುರುದೇವ. ಬಂಗಾರದ ವಸ್ತ್ರಾಭರಣವ ಧರಿಸಿ ಶೃಂಗಾರ ಭರಿತೆಯರಂತೆ ಕಂಗೊಳಿಸಿ ಸಂಗೀತ ಪ್ರಿಯರ ಮನದಿಚ್ಛೆಯನು ಇಂಗಿಸಲು ಸುಮದ ಸ್ನೇಹವನ್ನರಿಸಿ ಬರುವ ಭ್ರಮರದನ್ವಯ ಲಜೆ ತೋರಿ ಕಾಲ್ಗಳಿಗೆ ಗೆಜ್ಜೆ ಕಟ್ಟಿ ಕುಕ್ಕುತ ಚರಣವ ಕುಲುಕುತ ಕಾಯವ ಆನಂದ ಪಡಿಸುವ ಬಾಸುಂದರಿ ಆನಂದ ಪಡಿಸುವ ಬಾಸುಂದರಿ
ಪ್ರಭುಗಾನಂದ ಪಡಿಸುವ ಬಾಸುಂದರಿ ಸಭೆಗಾನಂದ ಪಡಿಸುವ ಬಾಸುಂದರಿ ಬಾರೆ ಚಂದ್ರ ಚಕೋರಿ ಬಾಬಾರೆ ಚಂದ್ರ ಚಕೋರಿ ಆನಂದ ಪಡಿಸುವ ಬಾಸುಂದರಿ ಪ್ರಭುಗಾನಂದ ಪಡಿಸುವ ಬಾಸುಂದರಿ ಶೃಂಗಾರದ ಮದವೇರಿ ಸಂಗೀತ ಸುಧಬೇರಿ ಶೃಂಗಾರದ ಮದವೇರಿ ಸಂಗೀತದ ಸುಧೆಯ ಬೀರಿ ಸಾರಗುಣಗಂ ಸಾರಗು ಆನಂದ ಪಡಿಸುವ ಬಾಸುಂದರಿ ಸಭೆಗಾನಂದ ಪಡಿಸುವ ಬಾಸುಂದರಿ ಸೌಂದರ್ಯ ದೇವಿಯರಂತೆ ಸೌಂದರ್ಯ ದೇವಿಯರಂತೆ ಸೌಂದರ್ಯ ದೇವಿಯರಂತೆ ಸೌಂದರ್ಯ ದೇವಿಯರಂತೆ ರಸಿಕರ ಮನವ ಸೂರ್ಯ ಕೈವ ರಸಿಕರ ಮನದ ಸೂರ್ಯ ಕೈವ ಸೌಂದರ್ಯ ದೇವಿಯರಂತೆ ಸೌಂದರ್ಯ ದೇವಿಯರಂತೆ ಅಮರಾಧಿಪನಂ ಸಂಭ್ರಮಗೊಳಿಪ ಅಮರಾಧಿಪನಂ ಸಂಭ್ರಮಗೊಳಿಪ ಊರ್ವಶಿ ಮೇನಕೆ ರಂಬೆಯರಂತೆ ಊರ್ವಶಿ ಮೇನಕೆ ಸಂಬೆಯರಂತೆ ಊರ್ವಶಿ ಮೇನಕೆ ರಂಬೆಯರಂತೆ ಊರ್ವಶಿ ಮೇನಕೆ ರಂಬೆಯರಂತೆ ಸೌಂದರ್ಯ ದೇವಿಯರಂತೆ ಸೌಂದರ್ಯ ದೇವಿಯರಂತೆ ಆನಂದ ಪಡಿಸುವ ಬಾಸುಂದರಿ ಪ್ರಭುಗಾನಂದ ಪಡಿಸುವ ಬಾಸುಂದರಿ ಸಭೆಗಾನಂದ ಪಡಿಸು ಬಾಸುಂದರಿ 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 ಇದೇನು ವತ್ಸ, ಬರುವ ಸೂಚನೆಯನ್ನೇ ನೀಡದೆ ಒಮ್ಮಿಂದೊಮ್ಮೆ ಹೀಗ ರಭಸದಿಂದ ಆಗಮಿಸಲು ಕಾರಣವೇನು ಕೌರವೇಶ್ವರ? ಕಾರಣವಿರುವುದು ಗುರುವರ್ಯ, ಪಾಂಡವರಿಗೂ ನಮಗೂ ಯೋಧವೂ ಸಂಭವಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷ ವಹಿಸಬೇಕೆಂದು ನಿನ್ನ ತಮ್ಮ ಪಿಳ್ಳಂಗೋಬಿ ಕಳ್ಳಕೃಷ್ಣನನ್ನು ಕೇಳಲು ಹೋದರೆ ಕೇಳಲು ಹೋದರೆ ಏಳು ದುರ್ಯೋಧನ ಅದಕ್ಕೆ ನಮ್ಮ ಕೃಷ್ಣನು ಏನೆಂದು ಉತ್ತರಿಸಿದನು? ಅದನ್ನು ಹೇಳುವುದರಿಂದಾಗಲಿ ಅರ್ಜುನನ ಮುಂದೆ ಅವನ ಶಯನಾಗಾರದಲ್ಲಿ ಜರುಗಿದ ಕಣ್ಸನ್ನೆಯ ಕರಸೂಚನೆಗಳ ಕಪಟ ಕೃತ್ಯವನ್ನು ವಿವರಿಸುವುದರಿಂದಾಗಲಿ ಏನೂ ಪ್ರಯೋಜನವಿಲ್ಲ ಬಿಡು ರೇವತಿಪತಿ.
ಏನು ಹೇಳುತ್ತಿರುವೆ ದುರ್ಯೋಧನ ನೀನು? ಸಮಸ್ಯೆ ಇರದೆ ನಮ್ಮ ಕೃಷ್ಣನು ತಮಾಷೆಗೂ ಇಂಥ ಗೌಪ್ಯಕಾರವನ್ನು ಕೈಗೊಳ್ಳುವನಲ್ಲ. ಅದರಲ್ಲೂ ಈಗ ಯುದ್ಧದ ಸುದ್ದಿಗೆ ಅವಕಾಶಗಳೇ ಇಲ್ಲವಲ್ಲ. ನಿನ್ನ ಷರತ್ತಿನಂತೆ ತಾನೇ ಪಾಂಡವರು ವನವಾಸ ಹಾಗೂ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದಿರುವುದು. ಇಲ್ಲ ಗುರುದೇವ, ಒಪ್ಪಂದದ ನಿಯಮದಲ್ಲಿ ಅವರು ಸೋತಿರುವರು. ಅದು ಹೇಗೆ ಸುಯೋಧನ? ಹೌದು ಗುರುದೇವ, ವಿರಾಟರಾಯನ ಅರಮನೆಯ ಭೋಜನಾ ಗೃಹದಲ್ಲಿ ಬಾಣಸಿಕ ಭೀಮನು ಕೀಚಕನನ್ನು ಮೋಸದಿಂದ ಕೊಂದು ಹಾಕಿದನಲ್ಲ. ಅಂದಿಗೆ ಇನ್ನ ಅವರ 1 ವರ್ಷದ ಅಜ್ಞಾತವಾಸದ ಅವಧಿಯು ಮುಗಿದಿರಲಿಲ್ಲ. ಕೀಚಕನ ಮರಣದ ವೇಳೆಗಾಗಲೇ ಪಾಂಡವರ ಗುಪ್ತ ನಾಟಕವು ಬಯಲಾಗಿ ಬಿಟ್ಟಿತ್ತು. ಅಂದ ಮೇಲೆ ಅವರು ಸೋತಂತಲ್ಲವೇ? ನಿಜವೇ? ಎಲ್ಲ ಮೋಸಗಾರರೇ. ತಂಗಿ ಸುಭದ್ರಯ ಅಪಹರಣದ ಕಪಟಿ ಧನಂಜಯನು ಧರಿಸಿದ ನುರಿಸಿವೇಶ. ತಂಗಿ ಸುಭದ್ರಯ ಅಪಹರಣದ ಕಪಟಿ ಧನಂಜಯನು ಧರಿಸಿದ ನುರಿಸಿವೇಶ. ಶಶಿರೇಖೆಯ ಕಲ್ಯಾಣವ ಕೆಡಿಸಿ 15 ಗೈದ ನಮಗೆ ಕುಣಿಕಟೋ ಧ್ವಜನು ಮೋಸ, ಕುಣಿಕಟೋ ಧ್ವಜನು ಮೋಸ. ಧರ್ಮದ ನೆಪದಿ ನಟಿಸುವ ದುರ್ಮೂರ್ಖರಂ, ಧರ್ಮದ ನೆಪದಿ ನಟಿಸುವ ದುರ್ಮೂರ್ಖರಂ ನಿರ್ಮೂಲನ ಗೈಯದಿದ್ದೊಡೆ. ಕರ್ಮಭೂಮಿ ಭಾರತದವರ ಮರ್ಮದ ಮೂಲವನ್ನು ಮಟ್ಟ ಹಾಕಲಹುದೇ. ಸುಯೋಧನ ವೀಕ್ಷಕರ ನೋಟಕ್ಕೂ ಪ್ರೇಕ್ಷಕರ ಶ್ರವಣೇಂದ್ರಿಯಗಷ್ಟೇ ಪಾಂಡವರು ಧರ್ಮಿಷ್ಠರು. ಆದರೆ ಮಾಡುವುದೆಲ್ಲ ಇಂಥ ಜಾದುಕೃತ್ಯವೇ. ಲಜ್ಜೆಯೀನ ಪಾಂಡು ತನೆಯರದಲ್ಲ ಗುರುದೇವ, ಜಾದುಕೃತ್ಯ. ನನಗೆಲ್ಲವೂ ಗೋಚರವಿದೆ ದುರ್ಯೋಧನ. ಯಾರ ಒತ್ತ ಆಸೆಯಿಂದ ಈ ಪಾಂಡವರ ರೆಕ್ಕೆ ಪುಚ್ಚಗಳಿಗೆ ಇಷ್ಟೊಂದು ಶಕ್ತಿ ಎಂಬುದನ್ನು ನಾನು ಚೆನ್ನಾಗಿ ಬಲ್ಲೆ. ಆ ಪಾಂಡವರ ಹಾರಾಟ ಚೀರಾಟದೊಂದಿಗೆ ಅವರ ಶಕ್ತಿಗೆ ಕಾರಣಲಾದ ಕೃಷ್ಣನ ಯುಕ್ತಿಯನ್ನು ಬೇರು ತೆಗೆದ ಕಿತ್ತು ಬಿಸಾಡಬೇಕೆಂಬುದೇ ಈ ಯುದ್ಧದ ಮೂಲ ಉದ್ದೇಶ ಗುರುದೇವ. ಈ ನಿನ್ನ ಶ್ರದ್ಧಾಶಕ್ತಿಯ ಉದ್ದೇಶವು ಯಶಸ್ವಿಯಾಗಲಿ ಪ್ರಥಮ ಕೌರವ. ಯುದ್ಧ ರಂಗದಲ್ಲಿ ಕೃಷ್ಣನು ಪಾಂಡವರನ್ನು ಹಿಂಬಾಲಿಸುವುದಾದರೆ ನಾನು ನಿನ್ನ ಬೆಂಬಲಿನಾಗಿ ಹೋರಾಡುವೆ. ಆಗ ಯಾದವರ ಸಕಲ ದಂಡು ನಿನ್ನ ಪರ ಕಾರ್ಯನಿರ್ವಹಿಸುವುದು. ವಂದನೆ, ಅಭಿವಂದನೆಗಳು ಗುರುದೇವ. ನಿನ್ನೊಬ್ಬನ ಹವಯ ಹಸ್ತವು ಈ ದುರ್ಯೋಧನ ಶಿರದ ಮೇಲೆ ಸದಾ ಕಾಲವು ಎಡೆಯಾಡುವುದಾದರೆ ಛಲ ಬಿಡದೆ ಸಮರಾಂಗಣದಲ್ಲಿ ತೊರೆದಟ್ಟಿ ಕಾದಾಡುತ್ತೇವೆ. ಹಾಗೆಂದು ಕಾಲ ವಿಳಂಬ ಮಾಡುವುದು ಬೇಡ ದುರ್ಯೋಧನ. ಯಾವುದಕ್ಕೂ ಭೀಷ್ಮ, ದ್ರೋಣ, ಸೈಂಧವ, ಶಲ್ಯಾದಿಗಳನ್ನು ಹಿತೈಷಿಗಳನ್ನಾಗಿ ಮಾಡಿಕೋ. ಚಿತ್ತ ಗುರುದೇವ, ಬರುತ್ತೇನೆ. ಆಹಾ, ನಾಳಿನ ಕಾಳಗದಲ್ಲಿ ಅಣ್ಣನಾದ ಬಲರಾಮ ದೇವನು ದುರ್ಯೋಧನನ ಪರ ಹೋರಾಡುವುದಾಗಿ ವಚನ ಕೊಟ್ಟಿರುವುದು. ಬಲಭದ್ರನು ಹಲಾಯುಧವನ್ನು ಹಿಡಿದು ನಿಂತರೆ ಪಾಂಡವರು ಗೆಲುವಿನ ಆಸೆಯನ್ನು ಬಿಡಬೇಕಾಗುವುದು. ಇರಲಿ, ಯೋಗ ಮಾಗಿಯೇ ಜಾಗೃತಳಾಗು. ನೀನೊಂದು ಗೋವಾಗಿ ಮಾರ್ಪಟ್ಟು ಅಣ್ಣ ಬಲಭದ್ರನನ್ನು ಗೋಹತ್ಯ ಸಂಕಟಕ್ಕೀಡು ಮಾಡು. ಏನಿದು? ಈ ಗೋವು ಇಷ್ಟೊಂದು ಸುಂದರವಾಗಿರುವುದಲ್ಲ? ಬಾ ಗೋಮಾತೆ, ಬಾ. ಛೇ, ಎಲ್ಲ ಗೋಮುಖ ವ್ಯಾಘ್ರವೇ, ನಾನೇನು ಮುದ್ದಾದ ಗೋವೆಂದು ಆನಂದದಿಂದ ಮುದ್ದಿಸಲು ಬಂದರೆ
ನನ್ನನ್ನೇ ಕಾಡಲು ಬರುವೆಯಾ? ಹೇ! ಅಯ್ಯೋ, ಏನಿದು? ಒಂದು ಸಣ್ಣ ಶಿಲೆಯಿಂದ ಒಡೆದ ಮಾತ್ರಕ್ಕೆ ಈ ಗೋವು ಕೆಳಗೆ ಬಿದ್ದು ಮೃತಪಟ್ಟಿತ್ತಲ್ಲ. ಏನಿದು ಆಶ್ಚರ್ಯ! ಶಿವ ಶಿವ! ಆ ವಿಧಿ ಂದೆನೆ ನಾನೆಂದು ಗೋವಂದನು, ನಾನೆಂದು ಗೋವಂದನು, ತಿಳಿಯದೆ ನಾ ವಿಧಿಯ ಸ್ವಭಾವ, ತಿಳಿಯದೆ ನಾ ವಿಧಿಯ ಸ್ವಭಾವ, ಕೊಂದೆನೆ ನಾನೆಂದು ಗೋವಂದನು. ಹೇ ವಿಧಿ ಹೇ! ಏನೊಂದರಿಯದ ಗೋವು ಕ್ಷಣದೊಳಗಾಬಿತು ಸಾವು, ಏನೊಂದರಿಯದ ಗೋವು ಕ್ಷಣದೊಳಗಾಬಿತು ಸಾವು, ಕಂಡರೆ ನಗದಿರುವುದೇ ಜಗವು, ಕಂಡರೆ ನಗದಿರುವುದೇ ಜಗವು. ಯಾರಾಗುವಿರೋ ಈ ಪಾಪಿಗೆ, ಯಾರಾಗುವಿರೋ ಈ ಪಾಪಿಗೆ, ನಾನೆಂದು ಗೋವಂದನು, ತಿಳಿಯದೆ ನಾ ವಿಧಿಯ ಸ್ವಭಾವ, ತಿಳಿಯದೆ ನಾ ವಿಧಿಯ ಸ್ವಭಾವ, ಕೊಂದೆನೆ ನಾನೆಂದು ಗೋವಂದನು, ಕೊಂದೆನೆ ನಾನೆಂದು ಗೋವಂದನು, ಕೊಂದೆನೆ ನಾನೆಂದು ಗೋವಂದನು. ಹೀಗೇನು ಮಾಡುವುದು? ಈ ದೃಶ್ಯವನ್ನು ನನ್ನ ತಮ್ಮ ಕೃಷ್ಣನೇನಾದರೂ ನೋಡಿದನೆಂದರೆ ಏನು ಗಲಭೆ ಎಬ್ಬಿಸಿ ಬಿಡುವನೋ? ಹಾ, ಇರಲಿ. ಆತನಿಗೆ ಗೋಚರಿಸದ ಹಾಗೆ ಈ ಮೃತ ಗೋವನ್ನು ಎಲ್ಲಿಯಾದರೂ ಮರೆಮಾಚುತ್ತೇನೆ. ಅಣ್ಣ, ಅಣ್ಣ, ಏನು ಮಾಡುತ್ತಿರುವೆ? ಶಿವಶಿವ, ಗೋವು ಸಾವನ್ನಪ್ಪಿರುವುದೇ? ಅಂಡ, ಏನಿ ಪಾಪ ಕೃತ್ಯ? ಇದು ಪಾಪ ವೃತ್ತಿ ಅಲ್ಲ ಕೃಷ್ಣ, ತಾಪ ವೃತ್ತಿ. ಅಣ್ಣ, ನೀನು ಗೋವನ್ನು ಮರಣಗೊಳಿಸಿಬಿಟ್ಟೆಯಾ? ಅಯ್ಯಯ್ಯೋ, ಹಾಗೆಂದು ಅಪಾರ್ಥ ಮಾಡಿಕೊಳ್ಳಬೇಡ ಕೃಷ್ಣ. ಏನಿದು ಆಶ್ಚರ್ಯ, ಏನಿದು ಆಶ್ಚರ್ಯ ಕೃಷ್ಣ, ಏನಿದು ಆಶ್ಚರ್ಯ. ಇಂದು ನಾನರುಷದಿ ಗೋವಂದರೊಡನೆ ಕೃಷ್ಣ, ಇಂದು ನಾನರುಷದಿ ಗೋವಂದರೊಡನೆ ಸರಸ ಮಾಡಲು ಹೋದೆ ಪ್ರಾಣವನಿಗೆ, ಸರಸ ಮಾಡಲು ಹೋದೆ ಪ್ರಾಣವನಿಗೆ, ಇದರ ಪರಿಯ ತಿಳಿಸೆಯಾಗಿ, ಇದರ ಪರಿಯ ತಿಳಿಸೆಯಾಗಿ. ಏನಿದು ಕೃಷ್ಣ, ಏನಿದು ಆಶ್ಚರ್ಯವೋ ಕೃಷ್ಣ. ಕೃಷ್ಣ
ಕೃಷ್ಣ, ಏನೋ ಮುದ್ದಾದ ಗೋವೆಂದು ಆನಂದದಿಂದ ಮೈತಣುಲು ಹೋದರೆ ನನ್ನನ್ನೇ ಚೀರಲನುವಾಯಿತು. ಅದಕ್ಕೆ ಒಂದು ಸಣ್ಣ ಶಿಲೆಯಿಂದ ಒಡೆದ ಮಾತ್ರಕ್ಕೆ ಈ ಗೋವು ಒಡನೆ ಕೆಳಗೆ ಬಿದ್ದು ಪ್ರಾಣ ಬಿಟ್ಟಿತು. ಅಣ್ಣ, ಏನೇ ಆದರೂ ಗೋಹತ್ಯ ದೋಷವು ಮಹಾಪಾಪಕರವಲ್ಲವೇ? ಹೌದು ಕೃಷ್ಣ, ಮಹಾಪಾಪವೇ. ಈ ದೋಷವು ನಿವಾರಣೆಯಾಗುವಂತೆ ಯಾವುದಾದರೂ ಒಂದು ಪರಿಹಾರವನ್ನು ಚಿಂತಿಸಿ ಹೇಳು ಕೃಷ್ಣ. ಯಾವ ಉಪಾಯವನ್ನು ಚಿಂತಿಸಿ ಹೇಳುವುದು? ಅಣ್ಣ, ಗೋಹತ್ಯೆ ದೋಷವು ನಿವಾರಣೆ ಆಗಬೇಕಾದರೆ ಆಗಬೇಕಾದರೆ 21 ದಿವಸಗಳ ಕಾಲ ಭೂಪ್ರದಕ್ಷಿಣೆ ಮಾಡಿ ಬರಬೇಕು. ಅದು ನಿನ್ನಿಂದ ಸಾಧ್ಯವೇ? ಏಕೆ ಸಾಧ್ಯವಿಲ್ಲ ಕೃಷ್ಣ? ನನ್ನ ಪಾಪವು ಪರಿಹಾರವಾಗುವುದಾದರೆ ಕೇವಲ 21 ದಿನಗಳೇನು, ಎಷ್ಟು ದಿನಗಳಾದರೂ ಸಂಚರಿಸಿ ಬರುವೆನು. ನಾನು ಬರುತ್ತೇನೆ. ಅಣ್ಣ, ಏನದು ಕೃಷ್ಣ? ಅಣ್ಣ, ಯುದ್ಧದಲ್ಲಿ ದುರ್ಯೋಧನನ ಬರ ಹೋರಾಡುವುದಾಗಿ ವಚನ ಕೊಟ್ಟಿರುವೆಯಂತೆ. ಇನ್ನು ಆತನ ಗತಿ? ಆತನ ಪಾಡೇನಾದರೂ ಆಗಲಿ ಬಿಡು ಕೃಷ್ಣ. ಸದ್ಯ ನನ್ನ ಪಾಪವು ಪರಿಹಾರವಾದರೆ ಅಷ್ಟೇ ಸಾಕು. ನಾನಿನ್ನು ಬರುತ್ತೇನೆ. ಅಣ್ಣ, ಅಣ್ಣ, ಅಬ್ಬಾ, ಅಣ್ಣನನ್ನು ದುರ್ಯೋಧನದಿಂದ ಬೇರ್ಪಡಿಸಿದ್ದಾಯಿತು. 21 ದಿವಸಗಳ ಕಾಲ ಭೂಪ್ರದಕ್ಷಿಣೆ ಮಾಡಿ ಬರುವುದರೊಳಗಾಗಿ ಮಹಾಭಾರತದ ಯುದ್ಧವನ್ನೇ ಮುಗಿಸಿಬಿಡುವೆ.